ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಬೆಂಡೆಕಾಯಿ ಡ್ರೈ ಫ್ರೈ ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ಇದು ಅನ್ನದ ಜೊತೆಗೆ, ರೊಟ್ಟಿ ಚಪಾತಿ ಜೊತೆಗೆ ಸೈಡ್ ಡಿಶ್ ಆಗಿ ತುಂಬಾ ರುಚಿಯಾಗಿರುತ್ತೆ. ಅಷ್ಟಾಗಿ ಏನೂ ಮಸಾಲ ಪದಾರ್ಥಗಳನ್ನು ಯೂಸ್ ಮಾಡೋದಿಲ್ಲ. ನಾನಿಲ್ಲಿ 1/4 kgಯಷ್ಟು ಎಳೆದು ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಆದಷ್ಟು ಎಳೆ ಬೆಂಡೆಕಾಯನ್ನೇ ತೊಗೋಬೇಕು. ನಂತರ ಇದನ್ನು ಚೆನ್ನಾಗಿ ತೊಳೆದು ಬಟ್ಟೆನಲ್ಲಿ ಒರೆಸಿ ಈ ಥರ ಮಧ್ಯದಲ್ಲಿ ಕಟ್ ಮಾಡಿ ಇಟ್ಕೋಬೇಕು. ಎಲ್ಲದನ್ನು ಅದೇ ಥರನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಬಾಣಲೆಗೆ ಬೆಂಡೆಕಾಯಿನ ಕಟ್ ಮಾಡ್ಕೊಂಡಿದ್ವಲ್ವಾ ಅದನ್ನು ಹಾಕಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಬೆಂಡೆಕಾಯಿನ ಹುರ್ಕೋಬೇಕು. ನಾನಿಲ್ಲಿ ಬೆಂಡೆಕಾಯ್ದು ತುಂಬಾ ತೆಗೆದಿಲ್ಲ. ನೀವು ಬೇಕಿದ್ರೆ ಮುಂದಿನ ಭಾಗ ಮತ್ತು ಹಿಂದಿನ ಭಾಗನ ಕಟ್ ಮಾಡಿ ತೆಗೆದು ಕೂಡ ಮಾಡ್ಕೋಬೋದು. ನಾನಿಲ್ಲಿ ಹಾಗೆಯೇ ಉಪಯೋಗಿಸ್ತಾ ಇದ್ದೀನಿ. ತಿನ್ನುವಾಗ ನಾವು ಅದನ್ನು ತೆಗೆದಿಡ್ಬೋದು. ನಂತರ ಇದನ್ನು ಚೆನ್ನಾಗಿ ಅಂದರೆ ಬೆಂಡೆಕಾಯಿ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ಬೆಂಡೆಕಾಯನ್ನು ಪ್ರೆಸ್ ಮಾಡ್ತಾ ಹುರಿಯೋದ್ರಿಂದ ಬೇಗ ಹುರಿಯುತ್ತೆ. ಇವಾಗ ಸಾಫ್ಟ್ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿಯನ್ನು ಹಾಕ್ಕೊಳ್ತಿದ್ದೀನಿ ಅಷ್ಟೇ. ಬೇರೆ ಏನು ಮಸಾಲ ಪದಾರ್ಥಗಳನ್ನು ಉಪಯೋಗಿಸ್ತಿಲ್ಲ. ಉಪ್ಪನ್ನು ಹಾಕುವಾಗ ಸ್ಪೂನಲ್ಲಿ ಹಾಕಿದರೆ ಬೆಂಡೆಕಾಯಿನ ನಾವು ಸೀಳಿರೋದ್ರಿಂದ ಅದು ಒಂದೇ ಕಡೆನೇ ಕೂತ್ಬಿಡುತ್ತೆ. ಸೊ ಹಾಗಾಗಿ ಕೈಯಲ್ಲಿ ಈ ಥರ ಸ್ಪ್ರಿಂಕಲ್ ಮಾಡಬೇಕು. ಆವಾಗ ಉಪ್ಪು ಖಾರ ಎಲ್ಲ ಬೆಂಡೆಕಾಯಿಗೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ಥರ ಸ್ಪ್ರಿಂಕಲ್ ಮಾಡಿದ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಸ್ಟವನ್ನು ಆಫ್ ಮಾಡಿದ್ರೆ ಬೆಂಡೆಕಾಯಿ ಫ್ರೈ ರೆಡಿ ಆಗುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ಆವಾಗಲೇ ಹೇಳಿದ್ನಲ್ವಾ, ಇದು ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ಮತ್ತು ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೋಬೋದು. ಅಥವಾ ಸಂಜೆ ಟೈಮಲ್ಲಿ ಏನಾದ್ರು ತಿನ್ನಬೇಕು ಅನಿಸಿದಾಗ ಈವ್ನಿಂಗ್ ಸ್ನ್ಯಾಕಿಗೂ ಕೂಡ ಇದನ್ನು ಮಾಡ್ಕೋಬೋದು. ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ಇಷ್ಟ ಆಯಿತಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.